ಕಿಲ್ಲರ್ ಬಿಎಂಟಿಸಿಗೆ ಮತ್ತೆರಡು ಬಲಿಯಾಗಿದೆ. ಬಿಎಂಟಿಸಿ ಬಸ್ ಹರಿದು ಇಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಬನಶಂಕರಿ ಠಾಣಾ ವ್ಯಾಪ್ತಿಯ ಸೀತಾ ಸರ್ಕಲ್ ಬಳಿ ನಡೆದಿರುವಂತಹ ದುರ್ಘಟನೆ ಇದು. ವಿಷ್ಣು ಮತ್ತು ಅನಿಲ್ ಕುಮಾರ್ ಮೃತ ದುರ್ದೈವಿಗಳು. ಎರಡು ಬಿಎಂಟಿಸಿ ಬಸ್ಗಳ ನಡುವೆ ಆಟೋ ಕೂಡ ಸಿಲುಕಿಕೊಂಡು ನಜ್ಜುಗುಜ್ಜಾಗಿದೆ. ಪರಿಣಾಮ ಆಟೋ ಚಾಲಕ ಕೂಡ ಸಾವನ್ನಪ್ಪಿದ್ದಾರೆ. ಆ ಆಟೋದಲ್ಲಿ ಹೋಗ್ತಾ ಇದ್ದಂತಹ ಪ್ರಯಾಣಿಕ ಕೂಡ ಸಾವನ್ನಪ್ಪಿದ್ದಾರೆ. ನೋಡಿ, ಬಿಎಂಟಿಸಿ ಅವರ ರ್ಯಾಶ್ ಡ್ರೈವಿಂಗ್, ನೆಗ್ಲಿಜೆನ್ಸಿ ಯಾವ ಪರಿಪ್ರಮಾಣದಲ್ಲಿದೆ ಅಂದರೆ ಇನ್ನೆಷ್ಟು ಬಲಿಬೇಕು ಅಂತ ನಾವು ಯಾವಾಗಲೂ ಹೇಳ್ತೀವಲ್ಲ, ಅದೇ ರೀತಿ ಈಗಲೂ ಕೂಡ ಆ ಪ್ರಶ್ನೆ ಮನೆ ಮಾಡ್ತಾ ಇದೆ. ಇಬ್ಬರು ಓವರ್ಟೇಕ್ ಮಾಡ್ಕೊಂಡು ಹೋಗಿದ್ದಾರೆ. ಇವರಿಬ್ಬರ ಮಧ್ಯದಲ್ಲಿ ಸಿಕ್ಕಾಕೊಂಡಂತಹ ಆಟೋ ಚಾಲಕ ಆತ ಕೂಡ ಪ್ರಾಣ ಬಿಟ್ಟಿದ್ದಾನೆ, ಜೊತೆಗೆ ಪ್ರಯಾಣಿಕ ಕೂಡ ಪ್ರಾಣ ಬಿಟ್ಟಿದ್ದಾನೆ. ಇಂತಹದ್ದೊಂದು ದುರ್ಘಟನೆ ಸಂಭವಿಸಿರೋದು ಬನಶಂಕರಿ ಠಾಣಾ ವ್ಯಾಪ್ತಿಯ ಸೀತಾ ಸರ್ಕಲ್ನಲ್ಲಿ. ಮೃತರು ವಿಷ್ಣು ಮತ್ತು ಅನಿಲ್ ಕುಮಾರ್ ಅಂತ ಗೊತ್ತಾಗಿದೆ. ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಎಲ್ಲ ವಿವರವನ್ನು ಪಡ್ಕೊಳ್ತಾ ಇದ್ದು ಆ ಮೃತದೇಹಗಳನ್ನು ಪೋಸ್ಟ್ ಮಾರ್ಟಮ್ಗಾಗಿ ಈಗ ತೆಗೆದುಕೊಂಡು ಹೋಗುವಂತಹ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಕೆಲ ಹೊತ್ತು ಅಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಯಿತು. ಸಹಜವಾಗಿ ಅಪಘಾತ, ವಾಹನಗಳು ನಿಂತುಬಿಟ್ಟಂತಹ ಸಂದರ್ಭದಲ್ಲಿ ಅಂತಹ ಟ್ರಾಫಿಕ್ ಸಮಸ್ಯೆಗಳು ಸಾಮಾನ್ಯ. ಅದೇ ರೀತಿಯಾದಂತಹ ಪರಿಸ್ಥಿತಿ ಆಯಿತು. ಕೆಲ ಹೊತ್ತಿನ ನಂತರ ಟ್ರಾಫಿಕ್ ಕ್ಲಿಯರ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದರು. ಬಿಎಂಟಿಸಿ ಚಾಲಕರಿಗೆ ಎಷ್ಟು ಎಚ್ಚರಿಕೆಯನ್ನು ಕೊಡಬೇಕು? ಸದ್ಯ ನಾನು ಇನ್ಸಿಡೆಂಟ್ ನಡೆದಿರುವಂಥ ಸ್ಥಳದಲ್ಲಿದ್ದೇನೆ. ಈ ಸಿಗ್ನಲ್ನಲ್ಲಿ ಆಟೋ ನಿಲ್ಲಿಸಿರುವಂಥ ಸಂದರ್ಭದಲ್ಲಿ ಎರಡು ಬಿಎಂಟಿಸಿ ಬಸ್ಗಳ ನಡುವೆ ಆಟೋ ಸಿಲುಕಿಸಿಕೊಂಡಂಥ ಪರಿಣಾಮ ಘಟನೆಯಲ್ಲಿ ಪ್ರಯಾಣಿಕ ವಿಷ್ಣು ಪ್ರಸಾದ್ ಮತ್ತು ಆಟೋ ಚಾಲಕ ಅರುಣ್ ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಡೆದಿರುವಂಥದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಬನಶಂಕರಿ ಸಂಚಾರಿ ಪೊಲೀಸರು ಭೇಟಿ ನೀಡಿದ್ದು ಸದ್ಯ ಮೃತರನ್ನು ಈಗಾಗಲೇ ಪೋಸ್ಟ್ ಮಾರ್ಟಮ್ಗಾಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವಂಥದ್ದು. ಬೆಳಿಗ್ಗೆ 12 ಗಂಟೆ ನಡುವೆ ನಡೆದಿರುವಂಥ ಘಟನೆ. ಈ ಬಗ್ಗೆ ಪ್ರತ್ಯಕ್ಷದರ್ಶಿಗಳು ಕೂಡ ನನ್ನ ಜೊತೆ ಇದ್ದಾರೆ. ಸರ್, ಎಷ್ಟು ಗಂಟೆಗೆ ಆಯ್ತು ಸರ್? ಅಲ್ಲೇ 12 ಗಂಟೆ 12:30 ಇರ್ಬೇಕು ಸರ್. ನಾನು ಆ ಬಸ್ಸಿಂದ ಇದ್ದೆ ಅಷ್ಟೇ. ಅವಾಗ್ಲಿಂದ ಇನ್ನೂ ಇಲ್ಲೇ ಇದ್ದೀನಿ, ಹೋಗಿಲ್ಲ ಸರ್. ಈಗ ನಾವೇ ಆಟೋದ ಎತ್ತಿ ಕಿತ್ತು ಹಾಕಿ ಆಮೇಲೆ ಕಂಟ್ರೋಲ್ಗೆಲ್ಲ ಫೋನ್ ಮಾಡಿ ಎಲ್ಲಾನು ಕರ್ಸ್ಕೊಂಡು ಇದು ಮಾಡಿದೆ ಸರ್. ಇನ್ಸಿಡೆಂಟ್ ಹೆಂಗಾಯ್ತು? ಸರ್, ಮುಂದೆ ಬಿಎಂಟಿಸಿ ಬಸ್ ನಿಲ್ಸಿದೆ ಸರ್. ಇಂದ ಮಧ್ಯದ ಆಟೋ ನಿಂತಿತ್ತು. ಇಲ್ಲಿಂದ ಬಿಎಂಟಿಸಿ ಬಂದು ಹೊಡೆದ ಫಾಸ್ಟ್ ಬಂತು. ಬ್ರೇಕ್ನೇ ಹೊಡಿಲಿಲ್ಲ ಅವನು. ಬಂದಂಗೆ ಹೊಡೆದ ತಕ್ಷಣ ಮದ್ದು ಹೋಗಿ ಕಚ್ಕೋತ ಆಟೋ ಮುಂದೆ ಬಸ್ಗೂ ಕಚ್ಕೋತು ಸರ್. ಆಟೋದಲ್ಲಿ ಆ ಸಂದರ್ಭದಲ್ಲಿ ಪ್ರಯಾಣಿಕರು ಇದ್ರ? ಹೆಂಗೆ? ಪ್ಯಾಸೆಂಜರ್ ಇದ್ರು ಸರ್. ಪ್ಯಾಸೆಂಜರ್ ಇದ್ರು. ಒಂದು 65 70 ಏಜ್ ಇತ್ತು. ಪ್ಯಾಸೆಂಜರ್ ಇದ್ರು ಸರ್. ಬಿಎಂಟಿಸಿ ಗುದ್ದಿದ ಪರಿಣಾಮಕ್ಕೆ ಇಬ್ರು ಕೂಡ ಸ್ಥಳದಲ್ಲೇ, ಆಟೋ ಚಾಲಕ ಮತ್ತೆ ಪ್ರಯಾಣಿಕರು ಇಬ್ರು ಕೂಡ ಅಲ್ಲೇ ಸ್ಪಾಟ್ ಸರ್. ಹೊಡೆದ ತಕ್ಷಣ ಸ್ಪಾಟ್ ಆಗಿದ್ದಾರೆ. ತಲೆ ಪುಣಿ ಏನಿಲ್ಲ, ಜಜ್ಜು ತಲೆ ಪುಣಿ ಫುಲ್ ಓಪನ್, ಜಜ್ಜು ಹೊಡಿತಲೆ. ಮೇಲ್ನೋಟಕ್ಕೆ ನೀವು ಕಂಡಂಗೆ ಬಿಎಂಟಿಸಿ ಚಾಲಕರ ನಿರ್ಲಕ್ಷ್ಯ ಈ ಒಂದು ಘಟನೆ. ಬಿಎಂಟಿಸಿ ಡ್ರೈವರ್ದೇ ನಿರ್ಲಕ್ಷ್ಯ. ಇಬ್ರದ್ದು ತಪ್ಪೈತೆ. ಇಬ್ರದ್ದು ತಪ್ಪೈತೆ. ಅಂದ್ರೆ ಎರಡು ಬಿಎಂಟಿಸಿಗಳ ಮಧ್ಯೆ ಈ ಆಟೋ ನಿಂತಿತ್ತ ಹೇಗೆ? ಮುಂದೆ ಬಿಎಂಟಿಸಿ ಬಸ್ ನಿಂತಿತ್ತು ಸರ್. ಮಧ್ಯದಲ್ಲಿ ಆಟೋ ನಿಂತಿತ್ತು. ಅವನಿಂದ ಬಸ್ ಬಂದು ಹೊಡೆದಿದ್ದು. ಮಧ್ಯದಲ್ಲಿ ಇತ್ತು ಆಟೋ. ಅವ್ನು ನಿಲ್ಸಿಲ್ಲ, ಇವ್ ನಿಲ್ಸ್ತಾ ಹಿಂದೆ ಬಂದು ಹೊಡೆದ ಮುಂದೆ ಗಡೆ ಕಚ್ಕೋತ ಹೋಗಿ. ಬಿಎಂಟಿಸಿ ಬಸ್ ಆಟೋ ತಡ್ಕೋತಾವ. ನನ್ನ ಮಕ್ಳು ನಿಧಾನ ಬರ್ತಾರ ಅವರು, ಭಾರಿ ಫಾಸ್ಟಾಗಿ ಬರ್ತಾರ ಅವರು. ಅದು ಹೇಳಿದ ಆಟೋದವ್ರು ಅಂದ್ರೆ ಭಯನೇ ಇಲ್ಲ. ಏನೋ ಒಂದ್ರ ದುರಂಕಾರ ಅವ್ರಿಗೆ. ಬೂಡು ಹೋದ ಸತ್ತ ಅಷ್ಟೇ. ಹೋಯ್ತಾನೆ, ಒಂದು 2 ತಿಂಗಳು ಮಲ್ಲಿರ್ತಾನೆ, ಮತ್ತೆ ಡ್ಯೂಟಿಗೆ ಬರ್ತಾನೆ, ಅಷ್ಟೇ ಒಂದು ಕೆಲಸ. ಪೊಲೀಸ್ ಅವ್ರಿಗೆ ನೀವೇ ವಿಚಾರ ಹೇಳಿದ್ರೆ ಪೊಲೀಸರು ಬಂದು ಫೋನ್ ಮಾಡಿದೆ ಸರ್. ನಾನೇ ಫಸ್ಟ್ ಕಂಟ್ರೋಲ್ ಮಾಡಿದೆ. 198 ಫೋನ್ ಮಾಡಿದೆ. 198 ಆಂಬುಲೆನ್ಸ್ 2 ಅವರ್ ಆದ್ರೂ ಬರಲಿಲ್ಲ ಸರ್. ಲಾಸ್ಟ್ಗೆ ಪ್ರೈವೇಟ್ ಆಂಬುಲೆನ್ಸ್ ಕಳಿಸಿ ಅವ್ರನ್ನ ಹಾಕಿ ಕಳಿಸಿದೆ ಆಯ್ತು. ಟ್ರಾಫಿಕ್ ಪೊಲೀಸು ಮಾಮೂಲಿ ಎಸಿಪಿ ಎಲ್ಲ ಬಂದ್ರು, ಹಾಕಿ ಕಳಿಸಿ ಎಲ್ಲ ಸಪೋರ್ಟ್ ಮಾಡಿ ಕಳಿಸ್ತಾರೆ. ಹೌದು, ಅವರಿಬ್ರು ಇನ್ಸಿಡೆಂಟ್ ಆದ ಸ್ಥಳದಲ್ಲೇ ಮೃತಪಟ್ಟು. ಹೌದು ಸರ್, ಸ್ಪಾಟ್ ಆಗಿದ್ದಾರೆ. ಇದು ಸ್ಥಳದಲ್ಲಿ ಪ್ರತ್ಯಕ್ಷದರ್ಶಿಗಳು ನೋಡಿರುವಂತೆ ಎರಡು ಬಸ್ಗಳ ನಡುವೆ ಆಟೋ ಸಿಲುಕಿಕೊಂಡಂತ ಪರಿಣಾಮ ನಜ್ಜುಗುಜ್ಜಾಗಿದ್ದು, ಘಟನೆಯಲ್ಲಿ ಆಟೋ ಚಾಲಕ ಅನಿಲ್ ಕುಮಾರ್ ಮತ್ತೆ ಪ್ರಯಾಣಿಕರಾಗಿರೋದಂತ ವಿಷ್ಣು ಇಬ್ರು ಕೂಡ ಘಟನಾ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.